ಬಂದಿರೋದ್ ನೋಡಿದ್ರೆ ಎಲ್ಲೂ ದುಡ್ಡು ಸಿಗ್ದೆ ನನ್ ಪತ್ರ ಕೇಳೋಕ್ ಬಂದಿರೋ ತರ ಇದೆಯಲ್ಲ. ಏನ್ ಮಾಡ್ಲಿ ಈಗ? ಚಿಕ್ಕಮ್ಮ, ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕಾಗಿತ್ತು. ನಾನ್ ಅಮ್ಮ ಆಗಿದ್ರೆ ನೀನ್ ನನ್ನ ಹತ್ರ ಮಾತಾಡೋದ್ರಲ್ಲಿ ಅರ್ಥ ಇರ್ತಿತ್ತು. ನಾನ್ ನಿನ್ಗೆ ಅಮ್ಮನೇ ಅಲ್ಲ, ಚಿಕ್ಕಮ್ಮ ಅಲ್ವಾ? ನನ್ನ ಹತ್ರ ಏನ್ ಮಾತಿದೆ? ಬಿಡು ಸಪ್ತಮಿ. ಚಿಕ್ಕಮ್ಮ, ದಯವಿಟ್ಟು ನಾನು ಆಡ್ಕೋಬೇಡಿ. ಅಯ್ಯಯ್ಯೋ, ನಾನೆಲ್ಲಮ್ಮ ಆಡ್ಕೊಂಡೆ? ಇರೋ ವಿಷಯನ ಇದ್ದ ಹಾಗೆ ಹೇಳ್ತಿದ್ದೀನಿ. ನಾನು ಎಷ್ಟೇ ಆದ್ರೂ ನಿನ್ಗೆ ಚಿಕ್ಕಮ್ಮ ಅಲ್ವಾ? ಚಿಕ್ಕಮ್ಮ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಅವತ್ತೇನೋ ಆವೇಶದಲ್ಲಿ ಮಾತಾಡ್ಬಿಟ್ಟೆ. ಪ್ಲೀಸ್, ಅದ್ಯಾವ್ದನ್ನು ಮನ್ಸಿಗೆ ಹಾಕೋಬೇಡಿ. ನನಗೆ ಅಡ್ಗೆ ಮನೇಲಿ ಕೆಲ್ಸ ಇದೆ. ಚಿಕ್ಕಮ್ಮ, 1 ನಿಮಿಷ ನನ್ನ ಮಾತು ಕೇಳಿ. ಏನೇ ನಿನ್ ಗೋಳು? ಪ್ಲೀಸ್, ನನಗೆ ಜಮೀನ್ ಪತ್ರ ಕೊಡಿ. ಯಾವ ಪತ್ರ? ಚಿಕ್ಕಮ್ಮ, ಏನು ಗೊತ್ತಿಲ್ಲದ ಥರ ಆಗ್ಬೇಡಿ. ನಾನು ಯಾವ ಪರಿಸ್ಥಿತಿಲಿದ್ದೀನಿ ಅಂತ ನಿಮಗೂ ಗೊತ್ತು. ದಯವಿಟ್ಟು ಪತ್ರ ಕೊಟ್ಟು ನಮ್ಮ ಮಾನ ಉಳಿಸಿ ಚಿಕ್ಕಮ್ಮ. ಈಗ ನನ್ನ ಗಂಡನ ಮಾನ ನಿಮ್ಮ ಕೈಲಿದೆ. ಇದನ್ನು ಬಿಟ್ಟರೆ ಬೇರೆ ನನಗೆ ದಾರಿ ಇಲ್ಲ. ಚಿಕ್ಕಮ್ಮ, ನೀವು ನನಗೆ ಕೈಗೆ ಪತ್ರ ಕೊಡದೇ ಇದ್ರೂ ಪರವಾಗಿಲ್ಲ. ಅದನ್ನಿಟ್ಟು ಹಣ ಕೊಡಿಸಿ ಚಿಕ್ಕಮ್ಮ. 6 ತಿಂಗಳಲ್ಲೇ ನಿಮ್ಮ ಹಣ ವಾಪಸ್ ಕೊಡಿಸ್ತೀನಿ, ನಿಜವಾಗ್ಲೂ. ಪ್ಲೀಸ್ ಚಿಕ್ಕಮ್ಮ. ಚಿಕ್ಕಮ್ಮ, ನೀವು ಪತ್ರ ಕೊಟ್ರೆ ನೀವು ಹೇಳಿದ ಮಾತೆಲ್ಲ ಕೇಳ್ತೀನಿ. ಪ್ಲೀಸ್, ಇಲ್ಲ ಅಂತ ಮಾತ್ರ ಹೇಳಬೇಡಿ. ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ. ಪ್ಲೀಸ್, ಇಲ್ಲ ಅಂತ ಹೇಳಬೇಡಿ. ಪ್ಲೀಸ್ ಚಿಕ್ಕಮ್ಮ. ಅಕ್ಕ, ನೀನೇನಕ್ಕ ಮಾಡ್ತಾ ಇದೀಯಾ? ನೀನ್ ಯಾಕಕ್ಕ ಅಮ್ಮನ ಕೈ ಮುಗಿತಾ ಇದೀಯಾ? ಕಿಟ್ಟಿ, ಇವತ್ತು ದುಡ್ಡು ಕೊಡಲೇಬೇಕು ಕಣೋ. ನಾನು ಅಪ್ಪ ಎಲ್ಲ ಕಡೆ ಕೇಳಿ ನೋಡಿದ್ವಿ, ಎಲ್ಲೂ ದುಡ್ಡು ಸಿಗ್ಲಿಲ್ಲ. ನಮ್ಗಿರೋದು ಕೊನೆ ದಾರಿ ಜಮೀನ್ ಪತ್ರ ಒಂದೇ. ಚಿಕ್ಕಮ್ಮ, ಪ್ಲೀಸ್ ಕೊಡಿ ಚಿಕ್ಕಮ್ಮ. ಅಮ್ಮ, ಅಕ್ಕ ಇಷ್ಟೊಂದು ಕೇಳ್ಕೊಬೇಕೇನಮ್ಮ? ಪತ್ರ ಕೊಟ್ಬಿಡಮ್ಮ. ಏಯ್, ನೀನ್ ಬಾಯಿ ಮುಚ್ಕೊಂಡು ನಿಂತ್ಕೊಂಡ್ರೆ ಸರಿ. ಯಾರಾದ್ರೂ ಶಿಫಾರಸ್ ಮಾಡಿದ್ರೆ ಗ್ರಹಚಾರ ಬಿಡಿಸ್ಬಿಡ್ತೀನಿ. ಇವ್ರ ಹತ್ರ ಕೇಳೋ ಬದಲು ನಾವೇ ತಗೋಬರ್ಬೋದು. ಅಕ್ಕ, ನೀನ್ ಅಳಬೇಡ, ನಾನೇ ಪೇಪರ್ಸ್ ತಂದು ಕೊಡ್ತೀನಿ. ಚಿಕ್ಕಮ್ಮ, ಪತ್ರ ನೀವೇ ಕೊಟ್ಬಿಡಿ ಪ್ಲೀಸ್. ಅವನೇನೋ ತಗೊಂಡ್ ಬರ್ತೀನಿ ಅಂತ ಹೋಗಿದ್ದಾನಲ್ಲ, ತಗೊಂಡ್ ಬರ್ತಾನೆ, ವೇಟ್ ಮಾಡು.